ಅಮ್ಮ ನೀವು ಟೊಮೊಟೊ ಈರುಳ್ಳಿ ಎಲ್ಲ ಕುಯ್ಕೊಳ್ಳೋ ಅಷ್ಟರಲ್ಲಿ ನಾನು ಬೆಂಡೆಕಾಯಿ ಎಲ್ಲ ಹೆಚ್ಕೊಡ್ತೀನಿ ಅಮ್ಮ ಅಂತ ಹೆಚ್ಕೊಡ್ತಾ ಇದ್ದ. ಇವತ್ತು ಅವನಿಗೆ ಬ್ಯಾಗ್ಲೆಸ್ ಡೇ. ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಹೇಳಿದ್ರು ಅಂತ ಜ್ಯೂಸ್ ಮಾಡ್ಕೊತೀನಿ ನಾನೇ ಅಂತ ಅವನೇ ರೆಡಿ ಮಾಡ್ಕೊತಿದ್ದಾನೆ. ಮಾಡೋಕ್ಕೋಗಿ ಏನೆಲ್ಲ ಅವಾಂತರ ಮಾಡ್ತಾನೆ ನೋಡಿ. ಇನ್ನು ಐತೆ. ನನ್ನ ಮಾತು ಕೇಳ್ತೀಯಾ ನನ್ನ ಮಾತಾ? ಕಬ್ಬಿನ ಕೊಡ್ದಂಗಿತ್ತು. ಒಂಚೂರು ಹಾಕೊಂಡು ರುಬ್ಕತೀನಿ. ಹೋಗ ಹೊತ್ತಿಗೆ ಹಿಂಗೆಲ್ಲ ಗಲೀಜ್ ಮಾಡೋಯ್ತಿಯಲ್ಲ, ನಾನು ಯಾವಾಗ ತೆಗಿಲಿ? ನನ್ಗೇನು ಇದೊಂದೇ ಕೆಲಸನಾ? ಬಟ್ಟೆ ಕಡಿ ಎಂಥ ನನ್ನ ಮಗನ್ಲ ನೀನು. ಸಖತ್ತಾಗೈತೆ ಕಣವ. ನೋಡಿ ಫ್ರೆಂಡ್ಸ್, ಇವತ್ತು ಕಬ್ಬಿನ ಹಾಲ. ಅದು ಕಬ್ಬಿನ ಹಾಲ? ಸೇಮ್ ಟೇಸ್ಟ್, ಒಂಚೂರು ಟೇಸ್ಟ್ ಮಾಡಿ. ಬೇಡ, ಚೆನ್ನಾಗಿತ್ತು. ನಾನು ನಿಜವಾಗ್ಲೂ ನಮ್ಮ ಮೇಲೆ ಹಣ ಯಾಕೆ ಹೇಳ್ತಿದ್ದೀನಿ. ಚೆನ್ನಾಗೈತಾನೆ? ಚೆನ್ನಾಗೈತೆ. ಮೋಸಂಬಿ ಜ್ಯೂಸ್ ತಗೊಂಡೋಗಿ ಕಬ್ನಲ್ಲಿ ಅಂತಿದೆಯಲ್ಲವ. ಹಂಗೆ ಟೇಸ್ಟ್ ಇರೋದು. ಅಂತೂ ಇಂತೂ ಜ್ಯೂಸ್ ರೆಡಿ ಮಾಡ್ಕೊಂಡು ನಮ್ಮ ಅಮ್ಮರು ಚೂರು ಚೆನ್ನಾಗಿರಲ್ಲ ಅಂದ್ರು. ನೋಡಿ ಹೆಂಗ್ ಮಾಡಿದ್ದೀನಿ. ಏನು ಮಾಡಿದ್ಯಪ್ಪ ನೀನು? ಮಿಲ್ಕ್ ಶೇಕು. ಸಕ್ಕತ್ತ ಮಾಡಿದ್ಯಾ. ಒಂದು ಬಾಟ್ಲು ದೊಡ್ಡದು 1 ಲೀಟ್ರ್ ನಿಗ್ರ ಸಾಗೈತೆ. ಇವತ್ತು ತಗೊಂಡು ಹೋದ್ರೆ ನೀನ್ ಜ್ಯೂಸ್ ಕುಡ್ದೇಟ್ಗೆ ನಿಮ್ಮ ಟೀಚರ್ ಅಲ್ಲೇ ಮನಿಕಬೇಕು ನೋಡಿ. ಇಲ್ಲಿ ಅದನ್ನ ಸೋಸಕ್ಕೆ ಯಾವ ಥರ ಐಡಿಯಾ ಮಾಡಿ ಬಾಟ್ಲಿಗೆ ಬಿಡ್ತಾವನೆ. ಟಿಕ್ಕನಲ್ಲೂ ಓಸಿಯ ಅಲ್ಲೋಡಲಿ ಕೊಚ್ಚೆ ನನ್ನ ಮಗನೇ. ಹೋಗೋ ವರ್ಷದಲ್ಲಿ ಎಲ್ಲ ಗಲೀಜು ಮಾಡಿ ಗಬ್ಬೆಳ್ಸಿ ಹೋಗತ್ತಾಗಿ. ಇಷ್ಟು ವೇಸ್ಟ್ ಬಂದೈತೆ ಫ್ರೆಂಡ್ಸ್. ಇದು ಮತ್ತೊಂದ್ಸಲಿ ರುಬ್ಬಿದ್ರೆ ಜ್ಯೂಸ್ ಬರುತ್ತೆ. ಅರ್ಗೋಯ್ತಾ ಇದ್ದೀರಲ್ಲ, ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಆಗೋಕ್ಕಂತೂ ನಾನಿಲ್ಲ. ಯಾಕೆ ಅರ್ಗಕ್ಕೆ ನೀನು ಕ್ಲೀನ್ ಮಾಡಕ್ಕೆ ನಾನಾ? ನಮ್ಮಮ್ಮ ಏನು ಮನೇಲೇ ಕೂತಿರ್ತಾರೆ, ಏನು ಕೆಲಸ ಮಾಡಲ್ಲ, ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಕೆಲಸ ಅಂತ ಅನ್ಕೊಂಡಿದ್ಯಾ? ನಿನ್ ಚಪಾತಿ ಅರಿಬೇಡ, ಈಗ ತಿನ್ಬಿಟ್ಟು ರೆಡಿ ಆಗ್ಬಾ. ಹೇಳು. ನಾವು ಮುಂಚೆ ಇದೇ ಏರಿಯಾದಲ್ಲಿ ಒಂದು ಮನೇಲಿದ್ವು. ಓನರು ನಾವು ಒಂಥರ ಫ್ರೆಂಡ್ಸ್ ಥರ ಇದ್ದು. ತುಂಬ ದಿನ ಆಗಿತ್ತಲ್ಲ, ಮಾತಾಡಿಸ್ಕೊಂಬರೋಣ ಅಂತ ಹೋದೆ. ಅವ್ರ ಸೈಟಲ್ಲಿ ಪಾಲಕ್ ಸೊಪ್ಪು ಮತ್ತು ಸಾಂಬಾರ್ ಸೊಪ್ಪೆಲ್ಲ ಬೆಳೆದಿದ್ರು. ಪಾಲಕ್ ಸೊಪ್ಪಿದೆ ತಗೊಂಡೋಗು ನಂದಿನಿ ಅಂತ ಕೊಟ್ಟರು. ನಮ್ಮಪ್ಪ ಇವತ್ತು ರಾಗಿಗೆ ಹೆಬ್ಬೆಟ್ಟು ಕೊಡಬೇಕು ಅಂತ ಬಂದಿದ್ದೆ ಅಂತ ಮನೆಗೆ ಬಂದರು. ಅವು ಹೆಂಗೂ ಬಂದಿದ್ದಾರಲ್ಲ ಇರು, ಪಾಲಕ್ ಸೊಪ್ಪಿದೆಯಲ್ಲ ಅಂದ್ಬಿಟ್ಟು ಅವ್ರಿಗೆ ಬಜ್ಜಿ ಮಾಡಿಕೊಟ್ಟು ಅನ್ನ ಸಾಂಬಾರೆಲ್ಲ ಮಾಡಿ ಊಟಕ್ಕೆ ಹಾಕ್ಕೊಟ್ಟೆ. ಅದೇ ಟೈಮಿಗೆ ನಮ್ಮನೆಯವರು ಬಂದರು. ಅವ್ರಿಗೂ ಊಟಕ್ಕೆ ಹಾಕ್ಕೊಟ್ಟೆ. ಕಾಲ್ಗೆಜ್ಜೆ ತಂದು 15 ದಿನ ಆಗಿತ್ತು, ಹಾಕಿರ್ಲಿಲ್ಲ. ಯಾಕೋ ಇವತ್ತು ಹಾಕೋಬೇಕು ಅಂತ ಅನ್ನಿಸ್ತು. ನನ್ನ ಮಗನ ಕೈಲೇ ಹಾಕಿಸ್ಕೊಂಡೆ. ಅವರೆಲ್ಲ ಪೂಜೆ ಮಾಡ್ತಾರೆ ಅನ್ಕೊಂಡು ಹೋದ್ರೆ ಅದೇನೋ ಅನೌನ್ಸ್ ಮಾಡಕ್ ತೆಗ್ದ್ರು. ಸುಮ್ಮನೆ ಸ್ನಾನ ಮಾಡ್ಕೊಂಡು ಹೋದ, ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಅಂತ. ಪ್ರಸಾದ ಕೊಡ್ತಾರೆ ಅಂತ ಹೋಯ್ತಾರೆ. ಮತ್ತಿನ್ ಯಾಕೆ ಸ್ನಾನ ಮಾಡ್ಕೊಂಡು ಹೋದಪ್ಪ? ಮಾಡ್ತಾರೆ ಅನ್ಕೊಂಡು ಹೋದೆ. ಅದೇನೋ ಅನೌನ್ಸ್ಮೆಂಟ್ ಮಾಡಕ್ ತೆಗ್ದ್ರು. ಬಾಕ್ಲಕ್ಕೊಂಡು ಹೋದ್ರು ನೀನು ಹೋಗೋ ಹೊತ್ತಿಗೆ. ಇವನಿಗೆ ಇವತ್ತು ಕನ್ಸೆಂಟ್ ಫಾರ್ಮ್ ಕೊಟ್ಟಿದ್ರು. ಸ್ಕೂಲ್ ಡೇಗೆ ಸೇರ್ಕೊತೀರಾ ಅಂದರೆ ಡ್ಯಾನ್ಸಿಗೆ ಸೇರ್ತಿರೋ ಇಲ್ವೋ ಅಂತ ಸೈನ್ ಹಾಕಿಸ್ಕೊಂಡು ನೋ ಅಥವಾ ಎಸ್ ಅಂತ ಬರ್ಸ್ಕೊ ಬನ್ನಿ ಅಂತ. ಅಲ್ಲ ಕಣವ, ಅನ್ನಕ್ಕೆ ಇಟ್ಕೊಡಮ್ಮ ಅಂದ್ರೆ ಅನ್ನಕ್ಕೆ ಇಟ್ಕೊಡ್ತಿರ್ಲಿಲ್ವ? ನಾನು ಊಟ ಬೇಡ ಅಂದಲ್ಲ ನೀನು. ಅನ್ನ ಬೇಡ, ಬೋಂಡ ಬೇಕಾ? ಬೇಡ ಕಣವ, ಟೈಮ್ 9:30 ರಾತ್ರಿ. ಇಷ್ಟೊತ್ನಲ್ಲಿ ಬಜ್ಜಿ ಕಲಿಸ್ತಿದೀಯಾ? ಮಧ್ಯಾಹ್ನ ನಾನ್ ಮಾಡಿದ ಬಜ್ಜಿ ಸಾಕಾಗಿಲ್ಲ ಅಂತ ಅವನೇ ಮಾಡ್ಕೊತಿದ್ದಾನೆ. ಅವ್ನು ಯಾವ ತರ ಬಜ್ಜಿ ಮಾಡ್ತಾನೆ ಅಂತ ಹೇಳ್ಕೊಡ್ತಾನಂತೆ. ಬನ್ನಿ, ಫಸ್ಟಿಗೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಆಮೇಲೆ ಸಾಂಬಾರ್ ಸೊಪ್ಪು, ಕರಿಬೇವು ಸೊಪ್ಪು, ಖಾರ ಪುಡಿ, ಉಪ್ಪಿನ ಪುಡಿ, ಕಡಲೆ ಹಿಟ್ಟು.
ಅಯ್ಯೋ ಫ್ರೆಂಡ್ಸ್, ಇವ್ನು ಮಾಡೋದು ನೋಡಿ ಅಸಹ್ಯ ಪಡ್ಕೋಬೇಡಿ ದಯವಿಟ್ಟು. ಕೈನೂ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಹಾಳಾಗಿ ಮಾಡಿ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಈಗ ರೆಡಿ ಆಯಿತು, ಮಿಕ್ಸ್ ಮಾಡಿದ್ದ ಈಗ ಕೈ ತಗೊಳ್ತೀವಿ. ಮಧ್ಯಾಹ್ನ ಬೇಯಿಸಿಟ್ಟಿದ್ನಲ್ಲ ಬಾಣಲಿಲಿ ಎಣ್ಣೆ, ಅದನ್ನೇ ಸ್ಟವ್ ಹಚ್ಚಿಟ್ಟು ಎಣ್ಣೆ ಕಾದೈತಾ ಇಲ್ವಾ ಅಂತ ಚೆಕ್ ಮಾಡಿ ಆಮೇಲೆ ಬಜ್ಜಿ ಬಿಟ್ಟು. ಏನು ಅಷ್ಟೊಂದು ದಪ್ಪ ದಪ್ಪಗೆ ಬಿಡ್ತಿದ್ದಾನೆ ಬಜ್ಜಿ, ಅವೇನು ಬೇಯ್ತಾವೋ ಇಲ್ವೋ ಗೊತ್ತಿಲ್ಲ. ಮಾಡೋದು ಕಲ್ತ್ರೆ ನಮಗೆ ಮಾಡ್ಕೊಡ್ತೀಯ ಅಷ್ಟೇ, ಬಟ್ ನೀನು ಓದೋದು ಕಲ್ತ್ರೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತಲ್ಲ. ಹ್ಞೂ ಹ್ಞೂ ಏನು ಏನೋ ನೋಡಿ ಫ್ರೆಂಡ್ಸ್, ಎಡ್ದ ಕೈ ಬಲ್ದ ಕೈ ಎರಡೂ ಕೈಲಿ ಅಡುಗೆ ಮಾಡ್ತಿರೋ ವ್ಯಕ್ತಿ ಇವನೊಬ್ಬನೇ. ಇದರಲ್ಲಿ ಮುಟ್ಲೆ ಇದ ಬೇಡ ತಾನೆ. ಬೋಂಡಾ ಫ್ರೆಂಡ್ಸ್, ಬೋಂಡಾ. ನೀನೇ ಬೋಂಡ ಇದ್ದಂಗಿದ್ಯಾ, ನಿನ್ಗೆ ಯಾಕಪ್ಪ ಬೋಂಡ? ಹೇಳಿ ಫ್ರೆಂಡ್ಸ್, ಇವನ್ನ ನೋಡಿದ್ರೆ ಸೇಮ್ ಬಜ್ಜಿ ನೋಡ್ದಂಗಾಗಲ್ವಾ? ಕೆನ್ನೆ ನೋಡಿ, ಕೆನ್ನೆ, ಇವನ್ ಕೆನ್ನೆ ಫ್ರೆಂಡ್ಸ್ ಸೇಮ್ ಆಪಲ್ ತರ ಸ್ಪಾಂಜಿ ಕೆನ್ನೆ. ಮುಡ್ತಾ ಇದ್ರೆ ಮುಡ್ತಾನೆ ಇರ್ಬೇಕು ಅನ್ಸುತ್ತೆ. ಆಪಲ್ ಸ್ಪಾಂಜಿ ಆಗಿರ್ತದೆ, ಗಟ್ಟಿಯಾಗಿರ್ತದೆ. ಸ್ಪಾಂಜಿ ಆಗಿರ್ತದೆ. ನಿನ್ ಕೆನ್ನೆ ನನಗೆ ಹನಿ ಕೇಕ್ ತರ. ಹನಿ ಕೇಕ್ ಅಮ್ಕಿದ್ರೆ ಅಲ್ಲೇ ಹೋಯ್ತತೆ. ನಿನ್ ಕೆನ್ನೆನು ಹಂಗೆ ಮುಡ್ತಾ ಇದ್ರೆ ಹನಿ ಕೇಕ್ ಮುಡ್ತಂಗ ಆಯ್ತಾ ಇರುತ್ತೆ. ಅಡಿಗೆ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಜ್ಜಿ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್. ನೀವು ಯಾವತ್ತಾದ್ರೂ 9:30 ರಾತ್ರಿಲಿ ಇವನ್ ತರ ಬಜ್ಜಿ ಬೇಕು ಅಂತ ಮಾಡ್ಕೊಂಡು ತಿಂದಿದ್ದೀರಾ? ನೋಡಿ ಫ್ರೆಂಡ್ಸ್, ನಂತರ 9 ಗಂಟೆ ರಾತ್ರಿಯಲ್ಲಿ ಬೋಂಡ ಮಾಡ್ಕೊಂಡು ತಿಂದಿದ್ರೆ ಕಮೆಂಟ್ ಮಾಡಿ. ನಮ್ಮ ಮಾಡಿರೋ ಬಜ್ಜಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಅಂತೂ ಇಂತೂ ಬಜ್ಜಿ ಮಾಡಿ ಮುಗಿಸ್ತಾ ಫ್ರೆಂಡ್ಸ್. ಈಗ ನಮ್ಮ ಅಪ್ಪನ ಟೇಸ್ಟ್ ಮಾಡಕ್ಕೆ ನೋಡೋಣ. ಚೆನ್ನಾಗಿತ್ತಾ? 5 ರೂಪಾಯಿ ಕೊಟ್ಟಲ್ವಾ? ಹೆಂಗ್ ಮಾಡಿದಾನೆ ರೀ ನಿಮ್ಮ ಮಗ ಬಜ್ಜಿನ? ಕಲ್ಮ ಅಂತಾವ ಬಜ್ಜಿ ಚೆನ್ನಾಗಿವೆ. ಮಧ್ಯಾಹ್ನ ನೀನು ಮಾಡಿದಲ್ಲ ತಿಂದ ಸೂಪರ್ ಆಗ. ನೋಡಿ ಹೆಂಗೆ ಎಲ್ಲಾರು ಮೀರ್ಸಿದೀವಿ. ಅಮ್ಮ ಮಾಡೋದ್ಕಿಂತ ಚೆನ್ನಾಗೈತೆ.